ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತು ನಾನು ಬಂದಿದ್ದೀನಿ ನಿಮ್ಮ ಗಣಪ ಸೀಟ್ ಜೊತೆಗೆ ಇನ್ನೊಂದು ಲಿವರಿ ಕೂಡ ತಂದಿದ್ದೀನಿ ಗೈಸ್. ಲಿವರಿನ ಗೇಮ್ಗೆ ಯಾವ ಥರ ಹಾಕೋದು ತಿಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಇಂಟ್ರೋ ನೋಡ್ಕೊಂಡು ಸೊ ನೋಡ್ತಾ ಇದ್ದೀರಲ್ಲ ಯಾವ ಲಿವರಿ ಅಂತ, ಕಾವೇರಿ ಟ್ರಾವೆಲ್ಸ್ ಲಿವರಿ. ಸೊ ಇದು ಓಲ್ವೋ 96,000 ಅಂತ ಇದು ರೀಸೆಂಟ್ಲಿ ಲಾಂಚ್ ಆಗಿರೋ ರಿಯಲ್ ಬಸ್ ಓಲ್ವೋದಲ್ಲಿ. ಸೊ ಅದನ್ನ ನಮ್ಮ IBS ಗೇಮಿಂಗ್ ಅವರು ಬಸ್ಸಿಗೆ ಕನ್ವರ್ಟ್ ಮಾಡಿದ್ದಾರೆ 4K ಕ್ವಾಲಿಟಿ ಮೋಡ್ ಅಂತ ಒಂದು. ಸೊ ನೋಡ್ತಾ ಇದ್ದೀರಲ್ಲ ಯಾವ ಥರ ಕಾಣ್ತೈತೆ ಅಂತ ಹೇಳಿ. ಫ್ರಂಟ್ ಸೈಡಿಂದ ರೆಡ್ ಕಲರಲ್ಲಿ ಕಾವೇರಿ ಅಂತೆಲ್ಲ ಕಾಣ್ತಿರ್ಬೋದು, ನೇಮ್ ಆಗಿರ್ಬೋದೆಲ್ಲ. ಸ್ವಲ್ಪ ಶೈನಿಂಗಲ್ಲಿ ಕೂಡ ಕಾಣ್ತಿರ್ಬೋದು ಬಸ್ಸು. ಸೊ ತುಂಬಾ ಟೈಮ್ ಕೊಟ್ಟು ಮಾಡಿರೋದಲ್ವ, ಹಾಗಾಗಿ ಮತ್ತು ಮೋಡ್ ಕೂಡ ಅಲ್ಟಿಮೇಟಾಗಿ ಮಾಡೋರು, ಹಾಗಾಗಿ ಈ ಥರ ಕಾಣ್ತಿರೋದು. ನೋಡಿದ್ರಲ್ಲ ಫ್ರಂಟಲ್ಲಿ ಇಂಜಿನ್ ಕೋಲ್ ಮೇಲೆ ಸ್ಕೈ ಅಂತ ಇದೆ, ಮತ್ತು ಗ್ಲಾಸ್ ಮೇಲೆ ಕಾವೇರಿ ಅಂತ ಇದೆ, ಮತ್ತು ಎಲ್ಲೂರಮ್ಮ ತಾಯಿ ಅಂತ ಒಂದು ಹಾಕ್ಸಿದ್ದಾರೆ ರಿಯಲ್ ಬಸ್ಸಲ್ಲಿ. ಸೊ ಅದನ್ನೇ ಕೂಡ ನಾವು ಕೂಡ ಇಲ್ಲಿ ಇನ್ಪುಟ್ ಮಾಡಿದ್ದೀವಿ, ಸಮ್ ಸಿಂಬಲ್ಸ್ ಎಲ್ಲ ಆ್ಯಡ್ ಮಾಡಿದ್ದೀವಿ ಗೇಮಲ್ಲಿ. ಸೊ ನೋಡ್ತಾ ಇದ್ರಲ್ಲ ಈ ಥರ. ಸೊ ಈ ಮೋಡ್ಗೆ ಯಾವ ಲಿವರಿ ಹಾಕಿದ್ರು ಚೆನ್ನಾಗಿ ಕಂಡುಬಿಡುತ್ತೆ ಅಂತ ಮೋಡಿದು. ಸೊ ಅದಕ್ಕೆ ನಾವು ಕೂಡ ತುಂಬಾ ಟೈಮ್ ಕೊಟ್ಟು ಒಂದು ಚೆನ್ನಾಗಿರೋ ಲಿವರಿ ಮಾಡಿದ್ದೀವಿ. ಈ ಸೈಡ್ ನೋಡ್ತಾ ಇರಲ್ಲ ಡ್ರೈವರ್ ಕ್ಯಾಬಿನ್ ಹತ್ರ ಪೈಲಟ್ ಅಂತ ಆ್ಯಡ್ ಮಾಡಿದ್ದೀವಿ. ಸೊ ಇದು ರಿಯಲ್ ಬಸ್ಸಲ್ಲಿ ಕೂಡ ಇತ್ತು, ಮತ್ತು ತುಂಬ ಜನ ನಮ್ಮ CGK ಅವರೆಲ್ಲ ಹೇಳಿದ್ರು ಈ ಥರ ಆ್ಯಡ್ ಮಾಡೋಂಥ. ಸೊ ಅದನ್ನ ಕೂಡ ಮಾಡಿದ್ದೀನಿ. ಸೊ ನೋಡ್ತಾ ಇದ್ದೀರ ಸೈಡ್ ಬಾಡಿಲಿ ಸೊ ಕಾವೇರಿ ಅಂತ ಇದೆ, ಮತ್ತು www.kaveribus.in ಅಂತ ಕೂಡ ಇದೆ. ಮತ್ತು ಒಂದು ಸ್ಟ್ರೈಪ್ಸ್ ಡಿಸೈನು ಎಲ್ಲ ಕಾಣ್ತಾ ಇರ್ಬೋದು ನಿಮಗೆ. ಕರ್ಟೈನ್ಸ್ ಎಲ್ಲ ಸ್ವಲ್ಪ ಎಲ್ಲೋ ಇಷ್ಟಲ್ಲಿ ಕಾಣ್ತಾ ಇರ್ಬೋದು. ಸೊ ತುಂಬಾ ಚೆನ್ನಾಗಿರೋ ಮೋಡು. ಸೊ ಅದಕ್ಕೆ ನಾವು ತುಂಬ ಚೆನ್ನಾಗಿ ಲಿವರಿ ಮಾಡಿದ್ದೀವಿ. ಕೆಳಗಡೆ ನೋಡ್ತಾ ಇದ್ದೀರಲ್ಲ, ಸೊ ಸಿಟಿ ಆಫ್ ಹೆವೆನ್ ಅಂತ ಒಂದು ಈ ಥರ ಸ್ಟಿಕ್ಕರಿಂಗ್ ಇದೆ ಡಿಸೈನು. ಸೊ ಅದನ್ನ ಮಾಡಿದ್ದೀವಿ. ನಮ್ಮ ಇಂಡಿಯನ್ ನೇಷನ್ನಲ್ಲಿರೋಂಥೆಲ್ಲ ತುಂಬ ಪ್ಲೇಸಸ್ ಸ್ಟಿಕ್ಕರಿಂಗ್ ಇದೆ. ಸೊ ಬ್ಯಾಕ್ ಸೈಡ್ ತೋರ್ಸೋಣ ಅಂದರೆ ಯಾರು ಗುದ್ಬಿಟ್ಟವನೆ. ಸೊ ನೋಡ್ತಾ ಇದ್ರಲ್ಲಿ ಕಾಣುತ್ತೆ ನೋಡಿ, ಕಾವೇರಿ ಟ್ರಾವೆಲ್ಸ್ ಅಂತ ಇದೆ, ಕಮಲದ್ದೊಂದು ಸ್ಟಿಕ್ಕರು, 2 ದೀಪದ ಥರ ಹಾಕಿದ್ದೀವಿ, ಮತ್ತು ನೇಮು kaveribus.in ಅಂತ ಕೂಡ ಆ್ಯಡ್ ಮಾಡಿದ್ದೀವಿ. ತುಂಬಾ ಚೆನ್ನಾಗೈತೆ ಬ್ಯಾಕ್ ಸೈಡಿಂದ ಕೂಡ ಮೋಡು. ಮತ್ತು ಈ ಸೈಡ್ ನೋಡ್ತಾ ಇರಲ್ಲ ನಮ್ಮದೊಂದು ಲೋಗೋ ಕೂಡ ಇನ್ಪುಟ್ ಮಾಡಿದ್ದೀವಿ ಬಸ್ ಬಾಡಿ ಮೇಲೆ. KT ಅಂತ ಕಾವೇರಿ ಟ್ರಾವೆಲ್ಸ್ ಅಂತ ಅದನ್ನು ಕೂಡ ಆ್ಯಡ್ ಮಾಡಿದ್ದೀವಿ. ವೆಲ್ಕಮ್ ಸ್ಟಿಕ್ಕರಿಂಗು ಎಲ್ಲ ಆ್ಯಡ್ ಮಾಡಿದ್ದೀವಿ ಬಸ್ಸಲ್ಲಿ, ತುಂಬ ಕ್ಲೀನಾಗಿ ಕಾಣೋ ಥರ. ಸೊ ಬ್ಯಾಕ್ಗ್ರೌಂಡಲ್ಲಿ ನಾಯ್ಸ್ ಇರ್ಬೋದು, ಸೊ ಅದನ್ನ ಕೂಡ ನೀವು ಫರ್ಗಾಟ್ ಮಾಡಿಬಿಡಿ. ಸೊ ಅದು ಇರುತ್ತೆ ಸಮ್ಟೈಮ್ಸ್, ನಾವು ಇರೋದು ಹಳ್ಳಿ ಇರೋದ್ರಿಂದ ಹಂಗಾಗಿ. ಸೊ ನೋಡ್ತಾ ಇರಲ್ಲ ಯಾವ ಥರ ಇದೆ ಅಂತ ಲಿವರಿ. ನಾನು ತುಂಬಾ ಚೆನ್ನಾಗಿ ಟೈಮ್ ಕೊಟ್ಟು ಮಾಡಿರೋ ಲಿವರಿ. ಮತ್ತು ಇಲ್ಲಿ BS6 ಅಂತ ಆಗಿರ್ಬೋದು, ಓಲ್ವೋ ಬ್ಯಾಡ್ಜಿಂಗು ಎಲ್ಲ ಕ್ಲೀನಾಗಿ ಕಾಣುತ್ತೆ. bus.in ಅಂತ ಆ್ಯಡ್ ಮಾಡೋರೆ IBS ಗೇಮಿಂಗ್ ಅವರು. ಸೊ ಅವ್ರದ್ದು ವೆಬ್ಸೈಟ್ ಅದು ನೇಮು. ಇಂಟೀರಿಯರ್ ತುಂಬ ಚೆನ್ನಾಗೇ ಕಾಣೋ ಥರ ಐತೆ 4K ಟೆಕ್ಸ್ಚರಿಂಗಲ್ಲಿ. ಬಸ್ಸಿನ ಫೀಚರ್ಸ್ ನೋಡೋದಾದರೆ ಡೋರ್ ಬಟನ್ ಕ್ಲಿಕ್ ಮಾಡಿದ್ರೆ ಡೋರ್ ಓಪನ್ ಆಗುತ್ತೆ. ಮತ್ತು ನೋಡ್ತಾ ಇದ್ರಲ್ಲ ಡೋರ್ ಯಾವ ಥರ ಓಪನ್ ಆಯಿತು, ಲೈಟ್ ಕೂಡ ಆನ್ ಆಯಿತು. ಆಮೇಲೆ ನೆಕ್ಸ್ಟ್ ವೈಫರ್ ಬಟನ್ ಕ್ಲಿಕ್ ಮಾಡಿದ್ರೆ ವೈಫರ್ ಕೂಡ ವರ್ಕ್ ಆಗುತ್ತೆ. ತುಂಬಾ ಕ್ಲೀನಾಗಿ ವರ್ಕ್ ಆಗೋ ಥರ ಮಾಡೋರೆ. ಸೊ ಆ್ಯನಿಮೇಷನ್ ಆಗಿರ್ಬೋದೆಲ್ಲ ಕ್ಲೀನಾಗಿ ವರ್ಕ್ ಆಗೋ ಥರ ಇದೆ. ಮತ್ತು ನೋಡ್ತಾ ಇದ್ರಲ್ಲಿ ಯಾವ ಥರ ವರ್ಕ್ ಆಗ್ತಿದೆ ಅಂತೇಳಿ. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಲೈಟ್ಸ್ ಆಗಿರ್ಬೋದೆಲ್ಲ ಕ್ಲೀನಾಗಿ ವರ್ಕ್ ಮಾಡಿದ್ದಾರೆ ಕಾಣೋ ಥರ ಎಲ್ಲ. ಸೊ ಈ ಥರ ನೋಡಿ ಡಿಪ್ ಎಲ್ಲ ವರ್ಕ್ ಆಗೋ ಥರ ಇದೆ. ತುಂಬಾ ಟೆಕ್ಸ್ಚರಿಂಗ್ ವರ್ಕ್ ಕ್ಲೀನಾಗಿ ಮಾಡೋರೆ ಗೈಸ್ ಈ ಥರ. ಆಮೇಲೆ ನೋಡ್ತಾ ಇದ್ರಲ್ಲ ಈ ಥರ ಇಂಟೀರಿಯರ್ ಲೈಟ್ ಆನ್ ಆಗುತ್ತೆ. ಫಸ್ಟ್ನೇ ಲೋ ಬಿಮ್ ಲೈಟ್ ಆನ್ ಮಾಡಿದ್ರೆ, ಮತ್ತು ಫಸ್ಟ್ನೇ ಆ್ಯನಿಮೇಷನ್ ಕೀ ನೋಡ್ತಾ ಇದ್ರಲ್ಲ, ಡ್ರೈವರ್ ಡೋರು ಮತ್ತು ಕರ್ಟೈನ್ಸು ಓಪನ್ ಆಗೋ ಥರ ಇದೆ ಈ ಥರ. ಸೊ ನೋಡ್ತಾ ಇರ್ಬೋದು ಯಾವ ಥರ ಕಾಣ್ತಿದೆ ಅಂತೇಳಿ. ಕ್ಲೀನಾಗಿ ಆ್ಯನಿಮೇಷನ್ ಕೀ ಕೂಡ ಆ್ಯಡ್ ಮಾಡಿದ್ದಾರೆ. ಫಸ್ಟ್ ಆ್ಯನಿಮೇಷನ್ ಕೀ ಈ ಥರ ಇರುತ್ತೆ, ಕರ್ಟೈನ್ಸ್ ಓಪನ್ ಆಗೋದು ಮತ್ತು ಡ್ರೈವರ್ ಡೋರ್ ಓಪನ್ ಆಗೋ ಥರ ನೋಡ್ತಾ ಇರಲ್ಲ ಈ ಥರ. ಓಪನ್ ಆಗೋದು ಕ್ಲೋಸ್ ಆಗೋದು ಆಗ್ತಾಯಿದೆ ನೋಡಿ. ಕರ್ಟೈನ್ಸ್ ಕೂಡ ಕ್ಲೀನಾಗಿ ಕಾಣೋದು. ಮತ್ತು ಸೆಕೆಂಡ್ ಆ್ಯನಿಮೇಷನ್ ನೋಡ್ತಿದ್ದೀರಲ್ಲ, ಬಸ್ಸು ಹೈ ಲಿಫ್ಟು ಲೋ ಲಿಫ್ಟು ಆಗುತ್ತೆ. ಸೊ ಮತ್ತು ಎಮರ್ಜೆನ್ಸಿ ಎಕ್ಸಿಟ್ ಡೋರು ಮತ್ತು ಈ ಥರ ಡಿಕ್ಕಿಗಳು ಇವೆಲ್ಲ ಓಪನ್ ಆಗ್ತವೆ. ಲಗೇಜ್ ಸ್ಟೋರೇಜ್ ಬಾಕ್ಸು ಅದೆಲ್ಲ ಓಪನ್ ಆಗುತ್ತೆ. ಅಪ್ ಲಿಫ್ಟ್ ಲೋ ಲಿಫ್ಟು ಆಗುತ್ತೆ ಬಸ್ಸು. ಮತ್ತು 3 ಆ್ಯನಿಮೇಷನ್ ಕೀ ಕ್ಲಿಕ್ ಮಾಡಿದ್ರೆ ಕರ್ಟೈನ್ಸ್ ಏನಿದೆ ಅದೆಲ್ಲ ಹೋಗ್ಬಿಡುತ್ತೆ, ಫುಲ್ ಟ್ರಾನ್ಸ್ಪರೆಂಟಾಗಿ ಕಾಣೋ ಥರ ಆಗುತ್ತೆ 3 ಆ್ಯನಿಮೇಷನ್ ಕೀಯಲ್ಲಿ. ಸೊ ಈ ಥರ ಕರ್ಟೈನ್ಸ್ ಹೋಗೋದು ಬರೋದು ಎಲ್ಲ ಮಾಡುತ್ತೆ. ನೋಡ್ತಾ ಇದ್ರಲ್ಲ ಇಂಟೀರಿಯರ್ ಟೆಕ್ಸ್ಚರಿಂಗ್ ಮಾತ್ರ ಅಲ್ಟಿಮೇಟ್ ಆಗೈತೆ ನೋಡಿ ಗೈಸ್ ಯಾವ ಥರ. ಫುಲ್ 4K ಅಲ್ಟ್ರಾ HD ಕ್ವಾಲಿಟಿಲಿ ಮಾಡೋರೆ. ಸೊ ನೈಟ್ ಮಾಡಲ್ ಹೆಂಗೆ ಕಾಣೋದು ನೋಡೋಣ ಬನ್ನಿ. ಸೊ ನೈಟ್ ಮಾಡಲ್ ಕೂಡ ತುಂಬಾ ಅಲ್ಟಿಮೇಟಾಗಿ ಕಾಣುತ್ತೆ ಗೈಸ್ ಈ ಥರ. ಕಾವೇರಿ ಟ್ರಾವೆಲ್ಸ್ ಆಗಿರ್ಬೋದು, ಮತ್ತು ಲೈಟ್ಸ್ ಎಲ್ಲ ಗ್ಲೋ ಆಗೋದ್ರಿಂದ ಟೆಕ್ಸ್ಚರಿಂಗ್ ಲೈಟ್ಸ್ ಕ್ಲೀನಾಗಿ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ಈ ಕರ್ಟೈನ್ ಸುತ್ತ ಯೆಲ್ಲೋ ಕಲರ್ ನಾವು ಕರ್ಟೈನ್ ಆ್ಯಡ್ ಮಾಡಿದ್ದೀವಿ, ಮತ್ತು ಯೆಲ್ಲೋ ಕಲರ್ ಲೈಟ್ಸ್ ಇರೋದ್ರಿಂದ ತುಂಬ ಚೆನ್ನಾಗಿ ಗ್ಲೋ ಆಗೋ ಥರ ಇದೆ ನೋಡಿ ಈ ಥರ ಕಾಣುತ್ತೆ.
ಫುಲ್ ಅಲ್ಟಿಮೇಟ್ ಆಗೈತೆ ಗೈಸ್. ಸೊ ಇಂಟೀರಿಯರ್ ನೋಡ್ತಾ ಇದ್ರಲ್ಲಿ ಸ್ಟೆಪ್ಸ್ ಆಗಿರ್ಬೋದು ಎಲ್ಲ ತುಂಬ ಕ್ಲೀನಾಗಿ ವುಡನ್ ಫಿನಿಶಿಂಗಲ್ಲಿ ಕೊಟ್ಟಿರೋ ಥರ ಐತೆ. ಮತ್ತು ನೋಡಿ ಲೈಟ್ಸ್ ಎಲ್ಲ ತುಂಬ ಎಷ್ಟು ಕ್ಲೀನಾಗಿ ವರ್ಕ್ ಮಾಡೋದ್ರೆ ಅನ್ನೋಕ್ಕೆ ಇದೇ ಸಾಕ್ಷಿ. ಸೊ ಒಂದು ವರ್ಕ್ ಆಗೋ ಥರ ಇನ್ನೊಂದು ಸುಮ್ಮನೆ ಇರೋ ಥರ ಒಂದು ಪಾರ್ಸಿಂಗ್ ಲೈಟ್ ಥರ ಎಲ್ಲ ಆ್ಯಡ್ ಮಾಡವ್ರೆ. ತುಂಬಾ ಅಲ್ಟಿಮೇಟ್ ಆಗಿರೋ ಮೋಡು. ಇದೇ ಥರ ಇನ್ನೊಂದು ಮೋಡ್ CRS ಗ್ಯಾರೇಜ್ ಅವ್ರು ಕೂಡ ರಿಲೀಸ್ ಮಾಡಿದರು. ಅದಕ್ಕೆ ನಮ್ಮ ಅಲ್ಟ್ರಾ ಗೇಮರ್ ಅವರು ಕೂಡ ಲಿವರಿ ರಿಲೀಸ್ ಮಾಡವ್ರೆ. ಸೊ ನಾನು ಇವರು IBS ಗೇಮಿಂಗ್ ಅವ್ರು ರಿಲೀಸ್ ಮಾಡಿರೋ ಒಂದು ಈ ಮೋಡ್ಗೆ ಲಿವರಿ ಮಾಡಿದ್ದೀನಿ. ಸೊ ಸೈಡ್ ಬಾಡಿ ಯಾವ ಥರ ಕಾಣುತ್ತೆ ನೋಡಿ ನೈಟಲ್ಲಿ ಈ ಥರ ಕಾಣುತ್ತೆ. ಸೊ ಲೈಟ್ಸು ಅಲ್ಲಲ್ಲಿ ಆಡೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ ಮೋಡು. ಅದರಲ್ಲಿ ಎರಡನೇ ಮಾತೇ ಇಲ್ಲ. ತುಂಬಾ ಅಲ್ಟಿಮೇಟ್ ಆದ ಮೋಡು. ಮತ್ತು ಇಲ್ಲಿ ಬ್ಲೂ ಕಲರ್ ಲೈಟ್ಸ್ ಆಗಿರ್ಬೋದು ಎಲ್ಲ ತುಂಬಾ ಚೆನ್ನಾಗೈತೆ. ನೋಡ್ತಾ ಇದ್ದೀರಲ್ಲ ಈ ಥರ. ಮತ್ತು ಬ್ಯಾಕ್ ಸೈಡ್ ಕೂಡ ತುಂಬಾ ಚೆನ್ನಾಗಿ ಲೈಟಿಂಗ್ಸ್ ವರ್ಕ್ ಆಗೋ ಥರ ಮಾಡವ್ರೆ ನೋಡಿ. ಈ ಥರ ಇಂಟೀರಿಯರ್ ನೋಡಿ ನೈಟಲ್ಲಿ ಯಾವ ಥರ ಕಾಣುತ್ತೆ ಅಂತ ಈ ಥರ ಕಾಣುತ್ತೆ ಗೈಸ್. ಸ್ವಲ್ಪ ತುಂಬಾ ಲೈಟ್ಸ್ ಎಲ್ಲ ಆ್ಯಡ್ ಮಾಡೋದ್ರಿಂದ ತುಂಬ ಕ್ಲೀನಾಗಿ ಕಾಣುತ್ತೆ. TV ಆಗಿರ್ಬೋದು, ಸ್ಲೀಪಿಂಗ್ ಬರ್ತಾ ಇರ್ಬೋದು, ತುಂಬಾ ಕ್ಲೀನಾಗಿ ಆ್ಯಡ್ ಮಾಡವ್ರೆ. ಸೊ ಒಂದು ರಿಯಲ್ ಬಸ್ಸಲ್ಲಿ ಯಾವ ಥರ ಫಿನಿಶಿಂಗ್ ಇದೆ, ಯಾವ ಥರ ಇರುತ್ತೆ ಟೆಕ್ಸ್ಚರು, ಅದೇ ಥರ ಆ್ಯಡ್ ಮಾಡವ್ರೆ ಈ ಮೋಡಲ್ಲಿ ಕೂಡ. ತುಂಬಾ ಕ್ಲೀನಾಗಿ ಮೋಡ್ ಕ್ರಿಯೇಟ್ ಮಾಡ್ಯಾರ ಅಂತಲೇ ಹೇಳ್ಬೋದು. ಮತ್ತು ಇಂಟೀರಿಯರ್ ಡ್ಯಾಶ್ ಬೋರ್ಡ್ ಹತ್ರ ಎಲ್ಲ ಆರೆಂಜಿಶ್ ಕಲರು ಸ್ವಲ್ಪ ಹಿಂಗೆ ಫೇಡ್ ಆಗಿರೋ ಥರ ಇದೆ. ಲೈಟಿಂಗ್ಸ್ಗೆ ತುಂಬ ಚೆನ್ನಾಗಿ ಕಾಣಲಿ ಅನ್ನೋ ಥರ ಆ ಥರ ಮಾಡವ್ರೆ. ಲೈಟ್ಸು ಗ್ಲೋ ಆಗೋ ಥರ ಕಾಣಲಿ ಅಂತೇಳಿ. ಸೊ ಮಾಡಲೇನು ಎಫೆಕ್ಟ್ ಇಲ್ಲ. ಮತ್ತು ಸ್ಟೇರಿಂಗ್ ಆಗಿರ್ಬೋದು, ಕ್ಯಾಬಿನಲ್ಲಿರೋ ಡ್ರೈವರ್ ಸಿಸ್ಟಮ್ಸ್ ಎಲ್ಲ ಕ್ಲೀನಾಗಿ 4K ಟೆಕ್ಸ್ಚರಿಂಗಲ್ಲೇ ಐತೆ. ನೋಡ್ತಾ ಇದ್ದೀರಲ್ಲ ಈ ಥರ. ತುಂಬಾ ಅಲ್ಟಿಮೇಟ್ ಆಗಿರೋ ಮೋಡು. ತುಂಬ ಚೆನ್ನಾಗಿ ಟೆಕ್ಸ್ಚರಿಂಗ್ ವರ್ಕ್ ಮಾಡವ್ರೆ. ಎಲ್ಲ ವಿಷಯಗಳು ನೋಡ್ತಾ ಇರ್ಬೋದು. ಸಾಕೆಟ್ ಆಗಿರ್ಬೋದು, ಹೆಲ್ಪ್ಲೈನ್ ನಂಬರು ಎಲ್ಲ ತುಂಬ ಗಮನ ವಹಿಸಿ ಮೋಡ್ ಕ್ರಿಯೇಟ್ ಮಾಡಿದ್ದಾರೆ ಗೈಸ್. ಅದರಲ್ಲಿ ಎರಡನೇ ಮಾತೆ ಎಲ್ಲ ಓಲ್ವೋದು ಲೇಬಲ್ ಆಗಿರ್ಬೋದು, ಸೀಟ್ಸ್ ಆಗಿರ್ಬೋದು ಎಲ್ಲ ಕ್ಲೀನಾಗಿ ಆ್ಯಡ್ ಮಾಡವ್ರೆ. ಸ್ಟೆಪ್ಸು ಮತ್ತು ಇದೇನು ಲ್ಯಾಡರ್ ಎಲ್ಲ ಕ್ಲೀನಾಗಿ ಆ್ಯಡ್ ಮಾಡೋರು. ಮತ್ತು ನೋಡ್ತಾ ಇದ್ದೀರಲ್ಲ ಸ್ಲೀಪಿಂಗ್ ಬರ್ತಾರೆ ಲೈಟ್ಸ್ ಎಲ್ಲ. ಸೊ ನೈಟ್ ಟೈಮಲ್ಲಿ ಕೂಡ ಡ್ರೈವ್ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಯಾರೆಲ್ಲ ಓಲೋ ಬಸ್ಸಸ್ನ ಇಷ್ಟಪಡ್ತೀರ ಡ್ರೈವ್ ಮಾಡೋಕ್ಕೆ ಅವ್ರಿಗಿದು ತುಂಬಾ ಅಲ್ಟಿಮೇಟ್ ಆದ ಮೋಡ್ ಅಂತ ಹೇಳ್ತೀನಿ. ಸೊ ನನಗೆ ಬೇರೆ ಮೋಡ್ಸ್ ಬಗ್ಗೆ ಗೊತ್ತಿಲ್ಲ. ಈ ಮೋಡ್ ಮಾತ್ರ ತುಂಬ ಅಲ್ಟಿಮೇಟ್ ಆಗೈತೆ. ಸೊ ನಾನು ನೋಡ್ತಿರೋ ಥರ. ಸೊ ಕ್ಯಾಬಿನ್ ಡ್ರೈವಲ್ಲಿ ಯಾವ ಥರ ಕಾಣುತ್ತೆ ನೋಡಮ್ಮ. ಕ್ಯಾಬಿನಲ್ಲಂತೂ ಇನ್ನೂ ಅಲ್ಟಿಮೇಟು. ಸೊ ತುಂಬ ಕ್ಲೀನಾಗಿ ಎಲ್ಲ ವರ್ಕ್ ಆಗೋದ್ರಿಂದ ಸಸ್ಪೆನ್ಷನ್ ಆಗಿರ್ಬೋದು ಮತ್ತು ಸ್ಟೇರಿಂಗ್ ಆಗಿರ್ಬೋದು ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿರೋದ್ರಿಂದ ಕ್ಯಾಬಿನ್ ಫೀಲಲ್ಲಿ ಡ್ರೈವ್ ಮಾಡೋಕ್ಕೆ ತುಂಬಾ ಚೆನ್ನಾಗಿದೆ ಗೈಸ್ ಮೋಡಿದು. ಸೊ ನೋಡ್ತಾ ಇದ್ದೀರಲ್ಲ ಈ ಥರ ತುಂಬ ಚೆನ್ನಾಗಿ ಡ್ರೈವ್ ಮಾಡ್ಬೋದು ಮೋಡನ್ನ. ಮತ್ತು ಯಾವುದೇ ಥರ ಲ್ಯಾಗ್ ಆಗ್ಬೋದು, ಏನೂ ಆಗ್ತಾಯಿಲ್ಲ ನನ್ನ ಫೋನಲ್ಲಿ. ಸೊ ನಿಮ್ಮ ಫೋನ್ಗೂ ಸಪೋರ್ಟ್ ಆಗೋ ಥರ ವೇರಿಯಂಟ್ಸ್ ಬಿಟ್ಟವ್ರೆ. ಸೊ ನಿಮ್ಗೆ ಯಾವ ಥರ ವೇರಿಯಂಟು ಎಷ್ಟು GB ಫೋನ್ಗಾರು ಸಪೋರ್ಟ್ ಆಗೋ ಥರ ವೇರಿಯಂಟ್ ಡೌನ್ಲೋಡ್ ಮಾಡ್ಕೋಬೋದು. ಸೊ ಇದನ್ನು ಯಾವ ಥರ ಡೌನ್ಲೋಡ್ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ನೀವು ಇದನ್ನು ಗೇಮಲ್ಲಿ ಹಾಕೋಬೇಕು ಅಂದರೆ 2 ಆ್ಯಪ್ಸು ಕಂಪಲ್ಸರಿ ಬೇಕಾದರೆ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ನೆಕ್ಸ್ಟ್ ಮೋಡ್ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಈ ವಿಡಿಯೋಗೆ ಬರ್ತೀರಾ. ಸೊ IBS ಗೇಮಿಂಗ್ ಅವ್ರದ್ದು ಈ ವಿಡಿಯೋದಲ್ಲಿ ನೀವು ಡಿಸ್ಕ್ರಿಪ್ಷನ್ ಓಪನ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಬೇಕಾಗುತ್ತೆ. ನೋಡ್ತಾ ಇದ್ರಲ್ಲಿ ಇವೆಲ್ಲ ಅಲ್ಲ ಲಿಂಕ್ಸು. ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಬೇಕಾಗುತ್ತೆ. ಸೊ ಎಲ್ಲ ಅವ್ರು ಹಾಕಿರೋದನ್ನೆಲ್ಲ ನೋಡಾದ್ಮೇಲೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಮೋಡ್ ಡೌನ್ಲೋಡ್ ಲಿಂಕ್ ಅಂತ. ಸೊ ಅದನ್ನ ಕ್ಲಿಕ್ ಮಾಡಿ. ಸೊ ಇಲ್ಲಿ ಈ bus.in ಈ ವೆಬ್ಸೈಟಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಬೇಕಾಗತ್ತೆ. ಸೊ ಸ್ಕ್ರೋಲ್ ಮಾಡ್ತಾ ಹೋದರೆ ಲಿಂಕ್ಸು ಕೂಡ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿರೋ ಟರ್ಮ್ಸ್ ಕಂಡೀಷನ್ಸು ಮತ್ತು ಯಾವ್ಯಾವ ಥರ ವರ್ಕ್ ಆಗುತ್ತೆ ಅವೆಲ್ಲ ನೋಡ್ಕೊಳ್ಳಿ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಮೋಡ್ ವಿತ್ 4K ಟೆಕ್ಸ್ಚರ್ಸ್ ನಾನು ಡೌನ್ಲೋಡ್ ಮಾಡಿದ್ದೀನಿ. ಬೇರೆ ವೇರಿಯಂಟ್ಸ್ ಕೂಡ ಇದೆ. ಸೊ ವಿಡಿಯೋದಲ್ಲಿ ಪಾಸ್ವರ್ಡ್ ಇರುತ್ತೆ, ಅದನ್ನ ತಗೊಂಬಂದು ಇಲ್ಲಿ ಹಾಕಿ. ಸೊ ಇದಾದದ್ದು ಬೇರೆ ವೆಬ್ಸೈಟ್ಗೆ ಹೋಗುತ್ತೆ. ಸೊ ಅದನ್ನೆಲ್ಲ ಫರ್ಗಟ್ ಮಾಡಿಬಿಟ್ಟು ಇಲ್ಲಿ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಕೊಡಿ ಪಾಸ್ವರ್ಡ್ ಹಾಕಾದ್ಮೇಲೆ. ಸೊ ಒಂದು 5 ಸೆಕೆಂಡ್ಸ್ ವೆಯ್ಟ್ ಮಾಡಾದಮೇಲೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗುತ್ತೆ. ಡೌನ್ಲೋಡ್ ಲಿಂಕ್ ಇಸ್ ರೆಡಿ ಅಂತ. ಸೊ ಅಲ್ಲಿ ಕ್ಲಿಕ್ ಮಾಡಿದಾಗ ಬೇರೆ ಯಾವುದೇ ವೆಬ್ಸೈಟ್ಗೆ ಹೋಗುತ್ತೆ. ಪಟ್ ಅಂತ ಬ್ಯಾಕ್ ಬನ್ನಿ. ನಂತರ ಸ್ಟಾರ್ಟ್ ಡೌನ್ಲೋಡ್ ಕೊಡ್ರಿ. ಸೊ ಮತ್ತೆ ಒಂದೊಂದ್ಸಲಿ ಕೊಡಬೇಕಾಗುತ್ತೆ. ಯಾವುದಾದ್ರು ಬೇರೆ ವೆಬ್ಸೈಟ್ಗೆಲ್ಲ ಕರ್ಕೊಂಡು ಹೋಗುತ್ತೆ ಒಂದೊಂದ್ಸಲಿ. ಸೊ ಬ್ಯಾಕ್ ಬನ್ನಿ. ಆಮೇಲೆ ನೋಡ್ತಾ ಇದ್ರಲ್ಲ ಈ ಥರ ಡೌನ್ಲೋಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡ್ತಾ ಇರಲ್ಲ. ಸೊ ಈ ಥರ ಡೌನ್ಲೋಡ್ ಆಗುತ್ತೆ. ಸೊ ಏನು ಜಾಸ್ತಿ ಏನು MB ಇಲ್ಲ, 8.9 MB ಇದೆ. ಸೊ ಡೌನ್ಲೋಡ್ ಆದಮೇಲೆ ZRT ಅವ್ರ ಆ್ಯಪ್ ಓಪನ್ ಮಾಡ್ಕೊಳ್ಳಿ. ಸೊ ಇಲ್ಲ ಯಾವುದೇ ಪಾಸ್ವರ್ಡ್ ಹಾಕೋತಾ ಇರೋಲ್ಲ. ಸೊ ಮೋಡ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಇಲ್ಲಿಂದ ಕಟ್ ಅಥವಾ ಕಾಪಿ ಮಾಡ್ಕೊಳ್ಳಿ. ಸೊ ನಂಗೆ ಕಟ್ ಮಾಡ್ಕೊಂಡು ಡಿವೈಸ್ ಸ್ಟೋರೇಜ್ ಹೋಗ್ಬಿಟ್ಟು ಅಲ್ಲಿಂದ ಬಸ್ ಇಡು ಮೋಡ್ಸು ಟೆಸ್ಟ್ ಮಾಡಿ. ಸೊ ಇಷ್ಟೇ ಮುಗಿದು ನೆಕ್ಸ್ಟ್ ಲಿವರ್ ಯಾವ ಥರ ಡೌನ್ಲೋಡ್ ಮಾಡೋದಂದರೆ, ಸೊ ನನ್ನ ಚಾನಲ್ ಲಿವರ್ ಲಿಂಕ್ ಅಂತ ಒಂದು ಕೊಟ್ಟಿರ್ತೀನಿ ಕೆಳಗಡೆ. ಸೊ ಅಲ್ಲಿ ಬಂದು ಒಂದು 5 ಸೆಕೆಂಡ್ ಸೇಮ್ ಪ್ರೊಸೀಜರಲ್ಲಿ ಶೇರ್ ಮೋಡ್ಸಲ್ಲಿ ವರ್ಕ್ ಮಾಡಿ. ಸೊ ಪಾಸ್ವರ್ಡ್ ಇರೋಲ್ಲ. ಸೊ ಡೌನ್ಲೋಡ್ ಲಿಂಕ್ ಈ ಸೈಡಿಗೆ ಕೊಡಿ ಮತ್ತು ಸ್ಟಾರ್ಟ್ ಡೌನ್ಲೋಡು. ಸೊ ನೋಡಿ ಈ ಥರ ಡೌನ್ಲೋಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ.
ಆಗೋಯ್ತು ಡೌನ್ಲೋಡು. ಸೊ ಈ ಥರ ಡೌನ್ಲೋಡ್ ಆಗಿರುತ್ತೆ ಒಂದು ಪಿಕ್ಚರು. ಸೊ ಇದನ್ನು ಲಿವರಿ ಅಂತೀವಿ. ಸೊ ನೆಕ್ಸ್ಟು ಗೇಮ್ ಓಪನ್ ಮಾಡ್ಕೋಬೇಕಾಗುತ್ತೆ. ಸೊ ಗೇಮ್ ಓಪನ್ ಮಾಡ್ಕೊಂಡು ಗ್ಯಾರೇಜ್ಗೆ ಹೋಗಿ ಸ್ವಲ್ಪ ಮುಂದಕ್ಕೆ ಸರ್ಚ್ ಮಾಡಿದ್ರೆ ಈ ಥರ ಮಾಡ್ ಸಿಗುತ್ತೆ. ಇದೆ IBS ಗೇಮಿಂಗ್ ಅವ್ರದ್ದು Volvo 96000 ಯೂಸ್ ಮಾಡ್ಕೊಳ್ಳಿದ್ನ. ಸೊ ನೆಕ್ಸ್ಟು ಪೇಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಡಿವೈಸ್ ಗ್ಯಾಲರಿಗೆ ಹೋಗಿ ನಂತರ ಡೌನ್ಲೋಡ್ಸ್ಗೆ ಹೋಗಿ ಸೊ ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ಫಸ್ಟಲ್ಲೇ ಇರುತ್ತೆ. ಸೊ ಈ ಥರ ಕೂರುತ್ತೆ ಗೈಸ್. ಸೊ ಇದನ್ನ ನೀವು ಗೇಮ್ಗೀಗ ಅಪ್ಲೈ ಮಾಡ್ಕೊಬೇಕಂದ್ರೆ ಕಾಯಿನ್ಸ್ ಅಥವಾ ಆ್ಯಡ್ಸ್ ಯಾವ್ದಾರ ಅಪ್ಲೈ ಮಾಡ್ಕೊಳ್ಳಿ. ಸೊ ಬ್ಯಾಕ್ ಬಟನ್ ಕ್ಲಿಕ್ ಮಾಡಿಬಿಡ್ರಿ. ಈ ಥರ ಬಂದು ಬ್ಯಾಕ್ ಬಟನ್ ಕ್ಲಿಕ್ ಮಾಡಿದ್ರೆ ಸೊ ಮೋಡಲ್ಲಿ ಆ್ಯಡ್ ಆಗಿರುತ್ತೆ. ಸೊ ನೀವು ಆರಾಮಾಗಿ ಗೇಮ್ ಪ್ಲೇ ಮಾಡ್ಬೋದು. ಸೊ ಇದಿಷ್ಟು ಈಗ ಮೋಡನ್ನ ಹೆಂಗೆ ಹಾಕೋಣೋದು ಅಂತ ಆಯಿತು. ಮೋಡ್ ಅಥವಾ ನೋಟ್ ಪ್ಲಸ್ ಲಿವರಿನ. ಸೊ ನಮ್ಮ ಲಿವರಿ ನಾನು ಕ್ರಿಯೇಟ್ ಮಾಡಿರೋ ಈ ಲಿವರಿ ಹೆಂಗಿತ್ತು ಅಂತ ಹೇಳೋದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಇದು ರಿಯಲ್ ಬಸ್ ಕೂಡ ಇದೆ, ಕಾವೇರಿ ಟ್ರಾವೆಲ್ಸ್ ಅಂತ. ಹೈದರಾಬಾದ್ ಟು ಬೆಂಗಳೂರು ಇವ್ರದ್ದು ಸರ್ವಿಸಸ್ ಆಪ್ರೇಟ್ ಮಾಡ್ತಿರ್ತಾರೆ. ಸೊ ರಿಯಲ್ ಬಸ್ಸಸ್ ಕೂಡ ನಿಮಗೆ ರೀಲ್ಸಲ್ಲಿ ಕಾಣಿಸ್ಬೋದು. ಸೊ ಇಷ್ಟು ಹೇಳ್ತಾ ಇನ್ನೊಂದು ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.